ಇಂಜುರಿ ಆಯಿತು, ರಕ್ತ ಬರ್ತಾ ಉಂಟು. ಅಂಗಡಿ ಫೈನಲ್ ಪ್ರವೇಶಿಸಿದೆ. ಫೈನಲಿಗೆ ಮೂಡಿಬಿದ್ರೆ ಈಗ ಫೈನಲ್ ಮ್ಯಾಚ್. ನಾನು ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಾವು ತುಂಬಾ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಶುರು ಮಾಡೋ ಸಮಯ ಬಂದಿದೆ. ಕಾವತ್ ಹೇಳಿ. ಬೆಳಗಿನ ಸಮಯ 11:30 ಆಗ್ತಾ ಬಂತು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು SDM ಇಂಡೋರ್ ಸ್ಟೇಡಿಯಂಗೆ ಹೋಗ್ತಾ ಇದ್ದೇವೆ. ಜಿಲ್ಲಾ ಮಟ್ಟದ ಕಬಡ್ಡಿ ಮೆಟ್ ಕಬಡ್ಡಿ ಉಂಟು PUC ಲೆವೆಲ್. ರಿನಿವೇಶನ್ ಆಗಿದಂತೆ. ರಿನಿವೇಶನ್ ಆದ ನಂತರ ನಾವು ಬರಲಿಲ್ಲ. ನಾವೊಂದು 10-15 ವರ್ಷದ ಹಿಂದೆ ಶಟ್ಲ್ ಆಡಲಿಕ್ಕೆ ಬರ್ತಿದ್ದೆವು. ಶೈನಿಗೆ ಸರ್ ಆಗಿದ್ರು ಅವರು. ಹಾಗೆ ಮೊನ್ನೆ ಅಂತ ಹೇಳ್ತಿದ್ರು ನನಗೆ ಸರ್ ಆಗಿದ್ರು ಅವರು. ಎಡಿಟೋರಿಯಂ ಫುಲ್ ರಿನಿವೇಶನ್ ಆಗಿ ಸೂಪರ್ ಆಗಿ ಕಾಣ್ತಾ ಉಂಟು. ಮೇಲೆಲ್ಲ ನೋಡ್ಬೋದು. ಸೀಲಿಂಗ್ ಎಲ್ಲ ಬಹಳ ಚಂದ ಮಾಡಿದ್ದಾರೆ. ಮುಂಚೆ ಎಲ್ಲ ಹೇಗಿರಲಿಲ್ಲ. ಸೆಕೆಂಡ್ ಮ್ಯಾಚ್ ಪುತ್ತೂರು ವರ್ಸಸ್ ಮ್ಯಾಂಗ್ಳೂರು. 1 now.
each. Two, 1 in favor of Mangalore. Fourth one in favor of Mangaluru. ನೋಡಿ, ನಮಗೆ ಪ್ರಿನ್ಸಿಪಾಲ್ ಅಲ್ಲಿ ಕರೆದ್ರು, ಅಲ್ಲಿ ಅಷ್ಟೊತ್ತಿಗೆ ನಮ್ಮ ಸಂದೇಶ ಸರ್ ಕೂಡ ಬಂದರು. ಊಟಕ್ಕೆ ಬನ್ನಿ, ಅದೇ ಊಟ ಮಾಡುವ ಬನ್ನಿ, ಜೊತೆಗೆ ಊಟ ಮಾಡುವ ಬನ್ನಿ. ಊಟ ಮಾಡೋಣ, ನಾವು ಸಹ ಊಟ ಮಾಡೋದು. ಫುಡ್ ಇನ್ಚಾರ್ಜ್ ರಾಜೀವ್ ಸರ್, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಮೇಡಮ್ ಬರ್ತೀವಿ ಗ್ರೌಂಡಿಗೆ, ನಾವು ನೋಡ್ತೀವಿ. ಹೌದಾ ಸರ್? ನಾನು ನೋಡಿ ಬನ್ನಿ ಸರ್. ಕ್ರೀಡಾ ಕಾರ್ಯದರ್ಶಿ ರಮೇಶ್ ಸರ್ ಇದ್ದಾರೆ. ಪರವಾಗಿಲ್ಲ ಸರ್, ಊಟ ಆಯ್ತು ಅಂತ ಗೊತ್ತಾಯ್ತು. ಎಷ್ಟು ದಿವಸ? 2 ದಿವಸ ಸರ್ ಮ್ಯಾಚ್. 2 ದಿವಸ. ಇವತ್ತು ಮ್ಯಾಚ್ ಉಂಟು. ಇವತ್ತು ಒಟ್ಟು 9 ಮ್ಯಾಚ್. 9 ಟೀಮ್ ಬಂದಿದೆ. 9 ಟೀಮ್ ಬಂದಿದೆ, 8 ಮ್ಯಾಚ್ಗಳಿದ್ದಾವೆ. ಎಲ್ಲ ನಾಕೌಟ್. ಹೌದು, ನಾಕೌಟ್. ಸಾಧಾರಣ ತಾಲೂಕಿಂದ ಒಂದು ತಂಡ, ಅಂದ್ರೆ ತಾಲೂಕಲ್ಲಿ ಬೆಳ್ತಂಗಡಿ ಅಂತ ಹೇಳಿದ್ರೆ ಬೆಳ್ತಂಗಡಿ ಅಂದ್ರೆ ಒಂದು SDM ಕಾಲೇಜಿ ನಾವು ವಿನ್ನರ್ಸ್ ಆದವರು, ಮತ್ತೆ ತಾಲೂಕಿಂದ ಒಳ್ಳೆ ಆಟಗಾರರಿದ್ರೆ ಅವರನ್ನೆಲ್ಲ ಸೆಲೆಕ್ಷನ್ ಮಾಡಿ ಒಂದು ತಂಡ, ಒಳ್ಳೆಯ ತಂಡ, ತಾಲೂಕಿನ ತಂಡ. ಸಾಧಾರಣ ಫೈನಲ್ ಎಷ್ಟು? ಮೋಸ್ಟ್ಲಿ 6 ಗಂಟೆವರೆಗೆ ನಡೀಬೋದು. ಫಂಕ್ಷನ್ ಎಲ್ಲ ಇನಾಗ್ರೇಷನ್ ಎಲ್ಲ ಇದ್ದ ಕಾರಣ ಆಗಲಿ. ನಿಮ್ಮ ಒಂದು ಇದರಲ್ಲಿ ಸಹಭಾಗಿತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಥ್ಯಾಂಕ್ ಯು. ಆಯ್ತು, ಬಂದಿದ್ದೇವೆ. ಎಂತೆಲ್ಲ ಉಂಟು ನೋಡಬೇಕು. ಚಪಾತಿ, ಸಾಂಬಾರ್. ಸರ್ ನಮಸ್ತೆ. ಶೀತಲ್ ಸರ್ ಇದ್ದಾರೆ ನಮಗೆ. ಎಲ್ಲಿ ಹೋದ್ರು ಸಹ ರೆಫ್ರಿ ಅವರು. ಟೀಮ್ ಉಂಟು ಇದೆ. ಊಟ ಸಹ ಮಾಡಲಿಲ್ಲ, ಬೇಡ. ಫಸ್ಟ್ ಮ್ಯಾಚ್ ಆದ ನಂತರ ನೋಡುವ.
SDM ಬೆಳ್ತಂಗಡಿ ವರ್ಸಸ್ ಮುಲ್ಕಿ ರೋಚಕ ಪಂದ್ಯ ಆಗ್ತಾ ಉಂಟು. ಮುಲ್ಕಿ ಒಂದು ಇಂಜುರಿ ಆಯಿತು ಅಂತ ಕಾಣ್ತದೆ. ಫಸ್ಟ್ ಏಡ್ ರೆಡಿ ಉಂಟು. ಕ್ರೀಡಾಕೂಟಕ್ಕೆ ಆಗಮಿಸಿದಾಗ ಫುಲ್ ಉತ್ಸಾಹದಲ್ಲಿದ್ದರು. ನಾವು ಮಾತಾಡಿಸುವಾಗ ನಮ್ಮ SDM ಕಾಲೇಜಿನ ಕೆಮಿಸ್ಟ್ರಿ HOD ರಾಜೇಶ್ ಕೆ ಅವರು ತಮ್ಮ ಒಂದು ಅಭಿಪ್ರಾಯ ಮತ್ತು ಈ ಕ್ರೀಡಾಕೂಟದ ಬಗ್ಗೆ ಒಂದು ಎರಡು ಮಾತು ಹೇಳಿ ಸರ್. ಅಂದರೆ SDM PU ಕಾಲೇಜ್ ಉಜಿರೆ ಅಂತ ಹೇಳಿದರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರನ್ನು ಪಡೆದಿರುವಂಥದ್ದು. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಮ್ಮ ಇಂಡಿಯಾದ ಟೀಮಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಆಡಿದ್ದಾರೆ. ಎಷ್ಟೋ ಜನ KS IAS ಅಲ್ಲಿ ಕೂಡ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಇವತ್ತು. ಸೊ ನನಗೆ ತುಂಬ ಹೆಮ್ಮೆಯ ವಿಷಯ, ಯಾಕೆಂದರೆ ಇದೇ ಕಾಲೇಜಿನ ಸ್ಟೂಡೆಂಟ್ ನಾನು. ಸುಮಾರು 20 ವರ್ಷ ಆಯಿತು ಈ ಕಾಲೇಜಿಗೆ ಬಂದು ನಾನು ಇವತ್ತು ವರ್ಕ್ ಮಾಡ್ತಿದ್ದೀನಿ. ತುಂಬ ಸಂತೋಷದ ವಿಷಯ. ಆದರೆ ಇವತ್ತು ಆಡುತ್ತಿರುವಂಥ ಕಬಡ್ಡಿ ಪಂದ್ಯಾಟ ತುಂಬ ಒಂದು ಖುಷಿ ಕೊಡ್ತಾ ಇದೆ. ಯಾಕಂತ ಹೇಳಿದರೆ ಇದರಿಂದ ಎಷ್ಟೋ ಜನ ಕ್ರೀಡಾಪಟುಗಳಿಗೆ ಒಂದು ಆಡಲಿಕ್ಕೆ ಅವಕಾಶವನ್ನು ಈ ಒಂದು ಕ್ರೀಡಾಕೂಟ ಒದಗಿಸಿಕೊಟ್ಟಿದೆ. ಸೊ ಕೆಲವು ಟೀಮಲ್ಲಿ ನೋಡುವಾಗ ಬಹಳ ಒಂದು ಹಳ್ಳಿಯಿಂದ ಬಂದಂಥ ಮಕ್ಕಳು ಕೂಡ ಇದ್ದಾರೆ. ಆದರೆ ಹಳ್ಳಿಯವರಾಗಲಿ ಡೆಲ್ಲಿಯವರಾಗಲಿ ಎಲ್ಲರಿಗೆ ಕೂಡ ಈ ಒಂದು ಕಬಡ್ಡಿಯಲ್ಲಿ ಆಡುವ ಅವಕಾಶ ಇದ್ದ ಕಾರಣ ಪ್ರತಿಯೊಬ್ಬರ ಒಂದು ಪ್ರತಿಭೆಯನ್ನು ಹೊರಹೊಮ್ಮಿಸುವಲ್ಲಿ ಇದು ಖುಷಿಯಾಗಿದೆ. ಇಂಥ ಕ್ರೀಡಾಕೂಟ ಇನ್ನೂ ಮುಂದೆ ಕೂಡ ನಡಿಬೇಕು. SDM ಅಲ್ಲಿ ನಡೆದಿರುವುದು ನಮಗೆ ತುಂಬ ಖುಷಿಯಾಗಿದೆ. ಅಷ್ಟೇ ಅಲ್ಲದೆ ಎಲ್ಲ ಕ್ರೀಡಾ ತೀರ್ಪುಗಾರರು ಎಲ್ಲರೂ ಕೂಡ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಎಲ್ಲರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಜೆಯವರೆಗೆ ಆಗುವ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಮೂಡಿ ಬರಲಿ ಅಂತೇಳಿ ನನ್ನ ಒಂದು ಹಾರೈಕೆ. ತಮ್ಮೊಂದಿಗೆ ಮಾತಾಡಿ ತುಂಬ ಖುಷಿ ಆಯಿತು ಸರ್. ನಿಮ್ಮದೊಂದು ಪ್ರೋತ್ಸಾಹ ನೋಡಿ ಮತ್ತೂ ಖುಷಿ ಆಯಿತು. ಧನ್ಯವಾದಗಳು. SDM ತಂಡ ಇನ್ನು ಸೆಕೆಂಡ್ ಮ್ಯಾಚ್ ಸೆಮಿಫೈನಲ್ ಮಂಗಳೂರು ಟೀಮಿನ ಜೊತೆಗೆ. ಅದರ ಸೀನಿಯರ್ಸ್ ಮಿತಿನ್ ಅವರು ಇದ್ದಾರೆ. ಯಾವುದು ಟೀಮ್ ಸ್ಟ್ರಾಂಗ್ ಅಂತ ನಿಮಗೆ ಅನಿಸ್ತದೆ? ಅಳವಸೆ. ಪ್ರತಿ ಸಲದಂತೂ ಈ ಸಲ ಸಹ ಅಳವಸೆ ಸ್ಟ್ರಾಂಗ್ ಅಂತ ಅನಿಸ್ತಾ ಉಂಟು. NMC ಚೆನ್ನಾಗಿ ಲಾಸ್ಟ್ ಇಯರ್ ನಾವು ವಿನ್ನರ್ಸು ಆಗಲಿ. ಈ ಸರ್ತಿ ಬಿಟ್ಟು ಕೂಡ ವಿಷಯವೇ ಇಲ್ಲ ಅಲ್ವಾ? ಎಸ್, ನೋಡಿ ಅಲ್ಲಿ ನೋಡಿ ವಾರ್ಮ್ ಅಪ್ ಮಾಡ್ತಿದ್ದಾರೆ. ಮಾಡ್ತೇನೆ ಇಂಜುರಿ ಆಯಿತು, ರಕ್ತ ಬರ್ತಾ ಇಂಜುರಿ. ಫೈನಲಿಗೆ ಬೆಳ್ತಂಗಡಿ ಬಂದಿದೆ, ಕಳೆದ ಸರಿಯ ಚಾಂಪಿಯನ್. ಅದೇ ರೀತಿ ಅವರೊಟ್ಟಿಗೆ ನೇರ ಹಣಾಹಣಿ ಮೂಡುಬಿದ್ರೆ ಟೀಮ್. ಕಳೆದ ಸರ್ತಿ ಸಹ ಅವರೇ ಇವರು ಎದುರಿಗೆ ಸೋತದಂತ ಕಾಣ್ತದೆ. ರನ್ನರ್ಸ್ ಅಪ್ ನೋಡುವ ಈಗ ಹೇಗಾಗ್ತದೆ ಅಂತೇಳಿ. ಎರಡು ತುಂಬ ಫೈಟ್ ಇರ್ಬೋದು. ಇದೇ ಮ್ಯಾಚಿಗೋಸ್ಕರ ಇಷ್ಟೊತ್ತು ಕಾಯ್ತಿದ್ದೇವೆ ನಾವು. ಅಂದರೆ ತುಂಬ ಮ್ಯಾಚ್ ಒನ್ ಸೈಡ್ ಆಗಿದೆ. ಇದು ಫುಲ್ ಎರಡು ಟಫ್ ಉಂಟು.
ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗ್ತದೆ. ಹೋಗುವಲ್ಲ. ನಮ್ಮೊಂದಿಗೆ SDM ಸಂಸ್ಥೆಯ PD ಆದ ಸಂದೇಶ್ ಸರ್ ಅವರಿದ್ದಾರೆ. ಇವತ್ತಿನೊಂದು ಅಭೂತಪೂರ್ವ ಶಿಸ್ತು, ಅಚ್ಚುಕಟ್ಟು ಎಲ್ಲ ಎದ್ದು ಕಾಣ್ತದೆ. ತಮ್ಮ ಪರಿಶ್ರಮ ಕಾರಣ. ಅದೇ ರೀತಿ ನಮ್ಮ SDM ಈಗ ಫೈನಲ್ಗೆ ಬಂದಿದೆ. ಕಳೆದ ಸರ್ತಿ ಚಾಂಪಿಯನ್ ಕೂಡ. ಕಪ್ ನಮ್ಮಲ್ಲಿ ಉಳಿಬೇಕಂತ ನಮ್ಮ ಆಸೆ. ಯಾಕಂದ್ರೆ ನಾವು ಇಲ್ಲಿಯವರೇ. ನೀವು ಹೇಳಿ ಸರ್. ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು ಉಜಿರೆ ಇದರ ಸಂಯೋಗದಲ್ಲಿ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಇವತ್ತು ಬಾಲಕರದ್ದು ಹಾಗೂ ನಾಳೆ 28ರಂದು ಬಾಲಕಿಯರ ವಿಭಾಗ ನಡೆಯಲಿಕ್ಕಿದೆ. ಕಳೆದ ಬಾರಿಯ ನಾವು ಚಾಂಪಿಯನ್ ಬೆಳ್ತಂಗಡಿ ತಾಲೂಕನ್ನು ಪ್ರತಿನಿಧಿಸಿದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು. ಅದೇ ರೀತಿ ಕಳೆದ ಬಾರಿಯ ರನ್ನರ್ಸ್ NMC ಸುಳ್ಯ. ಆದರೆ ಇವತ್ತು ರಿಸಲ್ಟ್ ಚೇಂಜ್ ಆಗಿದೆ. ಫೈನಲಿಗೆ SDM ಮತ್ತು ಬೆಳ್ತಂಗಡಿ ತಾಲೂಕು ಹಾಗೂ ಮೂಡಬಿದ್ರೆ ತಾಲೂಕನ್ನು ಪ್ರತಿನಿಧಿಸುವ ತಂಡ ಆಳ್ವಾಸ್ ಕಾಲೇಜು ಫೈನಲಿಗೆ ಬಂದಿದೆ. ಎರಡು ತಂಡಗಳು ಜಿದ್ದಾಜಿದ್ದಿನ ಎರಡು ಒಳ್ಳೆಯ ಸ್ಟ್ರಾಂಗ್ ತಂಡ ಅಂತ ಹೇಳ್ಬಹುದು. ಆಗಲಿ, ಆಲ್ ದಿ ಬೆಸ್ಟ್ ನಮ್ಮ SDMಗೆ. ಬೆಳ್ತಂಗಡಿ ತಾಲೂಕನ್ನು ಪ್ರತಿನಿಧಿಸಿರುವ ತಂಡ SDM ಕಾಲೇಜು ತಂಡ. ಒಂದು 20,000 ಸ್ಟೆಪ್ಸ್. ಹೌದು, ಇವತ್ತು ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ನೋಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಅದೇ ರೀತಿ ನೀವು ಫುಲ್ ನಿಮ್ಮ ಪರಿಶ್ರಮ ಎದ್ದು ಕಾಣ್ತದೆ. ತುಂಬಾ ಜನ ಇದ್ರ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಫುಲ್ ಸ್ಪೋರ್ಟ್ಸ್ ಕ್ಲಬ್ಬಿನ ಟೀಮ್ಸ್ ಏನಿದೆ ನಮ್ದು. ಹೌದು, ಆದ್ರೆ ನೀವು ಫುಲ್ ಮಂಚೂಣಿಯಲ್ಲಿ ನಿಂತು ಒಂದು ಅಭೂತಪೂರ್ವ ಯಶಸ್ಸು. ಎಲ್ಲ ಫುಡ್ ಸೆಕ್ಷನ್ ಆಗ್ಲಿ ಎಲ್ಲ ಅಚ್ಚುಕಟ್ಟಿತ್ತು. ತುಂಬಾ ಖುಷಿ ಆಗ್ತಾ ಉಂಟು. ನಿಮ್ಗೆ ಧನ್ಯವಾದಗಳು. ಇದೇ ರೀತಿ ಇನ್ನೂ ಸಹ ದೊಡ್ಡ ದೊಡ್ಡ ಕ್ರೀಡಾಕೂಟ ಆಯೋಜನೆ ಮಾಡಿ ನಮಗೆ ಅಂದ್ರೆ ಇಲ್ಲಿ ನಡೆಯುವಂತ ಪಂದ್ಯಾಟ ಯಾರಿಗೂ ಯಾವುದೇ ತೊಂದರೆ ಆಗಬಾರ್ದು. ಊಟದ ವ್ಯವಸ್ಥೆ ಆಗಲಿ, ತಿಂಡಿ ಆದ್ರೆ ಗ್ರೌಂಡ್ ಫೆಸಿಲಿಟಿ ಆಗಿರ್ಬೋದು, ಇಲ್ಲಿ ಊಟದ ಎಲ್ಲ ಮ್ಯಾಚ್ ಇಂದ ಹಿಡಿದು ಎಲ್ಲ ವ್ಯವಸ್ಥೆಯೂ ನೀಟಾಗಿ ಆಗ್ಬೇಕಂತ ನಮ್ದೊಂದು ಬೈಕ್. ಆ ರೀತಿ ಅದು ಈಡೇರ್ತಾ ಬಂದಿದೆ. ಈ ಫೈನಲ್ ಮ್ಯಾಚ್ ಕೂಡ ಅದೇ ರೀತಿ ಎರಡೂ ತಂಡದವರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಒಳ್ಳೇದಾಗಿ ಅಂತ ಹೇಳ್ತೀನಿ. ಮುಖ್ಯ ಅಭ್ಯರ್ಥಿಗಳಾಗಿರ್ತಕ್ಕಂಥ CM ಜನಾರ್ದನ್ ಅವರು, ನಿರ್ದೇಶಕರು, ನಮ್ಮ ಶಿಕ್ಷಣ ಸಂಸ್ಥೆಗಳ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಸತೀಶ್ ಚಂದ್ರ ಎಸ್, ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಸಾತ್ವಿಕ್ ಜೈನ್, ಹಾಗೆಯೇ SDM ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಪ್ರಮೋದ್ ಕುಮಾರ್ ಜಿ ಅವರು ಇದೀಗ ಸ್ಪರ್ಧಾಳುಗಳಿಗೆ ಅಂತಿಮ ಹಣಾಹಣಿಗೆ ಸಿದ್ಧರಾಗಿರ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೆ ಶುಭ ಹಾರೈಸ. ಬೆಳ್ತಂಗಡಿ ತಾಲೂಕು ಹಾಗೂ ಮೂಡುಬಿದ್ರಿ ತಾಲೂಕುಗಳ ಮಧ್ಯೆ ಇದೀಗ ಜಿಲ್ಲಾ ಮಟ್ಟದ ಬಾಲಕರ ಅಂತಿಮ ಹಣಾಹಣಿ ಫೈನಲ್ ಪಂದ್ಯಾಟ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ರೋಚಕ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಬೇಕಿದ್ದೇವೆ. ಒಮ್ಮೆ ಎಲ್ಲ ಅಭ್ಯಾಸಕರು ಛಾಯಾಚಿತ್ರಕ್ಕೆ
23 in favor of Belpangadi. 23-8. Series on 23-8 series. ಮಂಗಳೂರಲ್ಲಿರೋದು ನಮ್ಮವರೇ, ನಮ್ಮ ಕ್ರಿಕೆಟಿನ ದೊಡ್ಡ ಅಭಿಮಾನಿ, ಹಾಗೆ ಆಟಗಾರ. ಎಲ್ಲಿ ಕ್ರಿಕೆಟ್ ಇರ್ತಾರೆ. ಒಂದು ಬೆಳಿಗ್ಗೆ ಹೋದವರು ನಾವು ಬರುವಾಗ ರಾತ್ರಿ 7 ಗಂಟೆ. ಇನ್ನು ಸಹ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಾಕಿ ಇತ್ತು. ಅಷ್ಟೊತ್ತು ನಿಂತದ್ದೇ ಜಾಸ್ತಿ, ತುಂಬ ಫೋನ್ ಬರ್ತಿತ್ತು ಅಂಗಡಿಯಿಂದ. ಅದಕ್ಕೆ ನಾವು 7 ಗಂಟೆವರೆಗೆ ಮ್ಯಾಚ್ ನೋಡಿ ವಾಪಸ್ ಬಂದೆವು. ಫೈನಲಲ್ಲಿ SDM ವಿನ್ನರ್ಸ್. ಕಳೆದ ಸಲ ಸಹ ಅವರೇ ವಿನ್ನರ್ಸ್. ಈ ಸರ್ತಿ ಕಪ್ಪನ್ನು ಪುನಃ ಉಳಿಸಿಕೊಂಡಿದ್ದಾರೆ. ತುಂಬ ಫೈಟ್ ಇತ್ತು ಮ್ಯಾಚ್. ಅದೇ ರೀತಿ ನಮ್ಮ SDMನವರಿಗೆ ಕಂಗ್ರಾಚುಲೇಷನ್ ಹೇಳ್ತೇನೆ, ತಂಡಕ್ಕೆ, ಮತ್ತೆ ಕೋಚಿಗಾಗಲಿ, ಸಂದೇಶ್ ಸರಿಗೆ, ರಮೇಶ್ ಸರಿಗೆ, ಮತ್ತೆ SDM ಕ್ಲಬ್ಬಿಗೆ, ಮತ್ತೆ ಎಲ್ಲ ಸಪೋರ್ಟರ್ಸಿಗೆ ಕಂಗ್ರಾಚುಲೇಷನ್. ನಮಗೂ ನಾವೇ ವಿನ್ ಆದಷ್ಟು ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಉಜಿರೆ ಟೀಮ್ SDM, ಹಾಗಾಗಿ ಯಾವತ್ತು ನಾವು ನಮ್ಮ ಉಜಿರೆ ಬೆಳ್ತಂಡವರಿಗೆ ಸಪೋರ್ಟ್. ನಾನು ಕೂಡ ಪ್ರೈಮರಿ ಹೈಸ್ಕೂಲಲ್ಲಿ ಕಬಡ್ಡಿ ಪ್ಲೇಯರ್ ಆಗಿದ್ದೆ. ಅವರೆಲ್ಲ ಆಡುವಾಗ ಕೆಲವು ಸಲ ಹೀಗೆ ಆಗ್ತಾ ಇತ್ತು, ಅಂದ್ರೆ ಹೋಗಿ ಆಡ್ಬೇಕು ಅಂತ ಅಷ್ಟು ಜೋಶಲ್ಲಿ ಆಡ್ತಾ ಇದ್ರು. ತುಂಬಾ ಖುಷಿ ಆಯ್ತು, ನಾವೇ ವಿನ್ ಆಗಿದಷ್ಟು ನಮ್ಗೆ ಖುಷಿ. ಮತ್ತೆ ಒಂದು ಇಬ್ಬರಿಗೆ ಇಂಜುರಿ ಆಯ್ತು, ಪಾಪ ತುಂಬಾ ಬೇಜಾರಾಯ್ತು. ಯಾಕಂತ ಹೇಳಿದ್ರೆ ಹಾಸ್ಪಿಟಲ್ಗೆ ಹೋದ್ರು ಅವರು. ಅದನ್ನೆಲ್ಲ ನೋಡೋ ಕೆಲಸ ತುಂಬಾ ಬೇಜಾರಾಗ್ತದೆ. ಯಾಕಂದ್ರೆ ತುಂಬಾ ಸ್ಪಿರಿಟೆಡ್ ಗೇಮ್, ಹಾಗೆ ಪೆಟ್ಟು ಕೂಡ ಆಗ್ತದೆ ಅದ್ರಲ್ಲಿ. ಇಂಜುರಿಯಸ್ ಗೇಮ್ ಅದು ಒಂದು ಟೆಕ್ನಿಕಲ್ಲಿ ಆಡಿದ್ರೆ ಏನಾಗುದಿಲ್ಲ. SDMನವರು ಅಷ್ಟು ಒಂದು ಟೆಕ್ನಿಕಲ್ಲಿ ಆಡಿದ್ದಾರೆ. ಅವ್ರು ಸಹ ತುಂಬಾ ಸರ್ತಿ ಬಿದ್ದಿದ್ದಾರೆ, ಬಿದ್ದು ಸಹ ಎದ್ದು ಬರ್ತಾರೆ. ಟೆಕ್ನಿಕಲ್ಲಿ ಬೀಳುದು ಅದು. ಹಾಗೆ ತುಂಬಾ ಖುಷಿ ಆಯ್ತು ಮ್ಯಾಚ್. ನಾಳೆ ಇಡೀ ದಿವಸ ಗರ್ಲ್ಸ್ ಟೈಮ್ ಇದ್ದು ಮ್ಯಾಚ್ ಉಂಟು. ಶೈನಿ ಬೇಡ ಹೇಳ್ತಾಳೆ, ಆದ್ರೂ ನನಗೆ ಇಂಟ್ರೆಸ್ಟ್ ಉಂಟು. ಒಂದು ಮಾಡಬೇಕು, ಫೈನಲ್ ಆದ್ರೂ ಹೋಗ್ಬೇಕಂತ ಹೇಳಿ ಉಂಟು. ಯಾಕಂತ ಹೇಳಿ ಕಬಡ್ಡಿ ನೋಡ್ಲಿಕ್ಕೆ ಸಿಗೋದು ತುಂಬಾ ಕಡಿಮೆ. ಅದಲ್ಲದೆ ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಳೆ ಬಂದ್ರು ಸಹ ಎಂತ ಟೆನ್ಷನ್ ಇಲ್ಲ. ಮತ್ತೆ ಫುಲ್ ರಿನಿವೇಶನ್ ಆಗಿ ಸೂಪರ್ ಆಗಿದೆ ಈಗ ಇಂಡೋರ್ ಸ್ಟೇಡಿಯಂ. ರಿನಿವೇಶನ್ ಆದ ನಂತರ ಫಸ್ಟ್ ಟೈಮ್ ನಾನು ಹೋಗುದು ಒಳಗಡೆ. ಸೀಲಿಂಗ್ ಆಗ್ಲಿ, ಲೈಟ್ ಆಗ್ಲಿ, ಎಲ್ಲ ಅರೇಂಜ್ಮೆಂಟ್ ಸೂಪರ್ ಆಗಿದೆ. ದೊಡ್ಡ 3 ಫ್ಯಾನ್ ಸಹ ಉಂಟು. ಅದೇ ರೀತಿ ಮತ್ತೆ ಕಂಗ್ರಾಚುಲೇಷನ್ ಹೇಳಿ ಆಯ್ತಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋದ ಹೊಸ ವಿಷಯದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.